ಸಾವಿರಾರು ಜನಕ್ಕೆ ಅನ್ನ ನೀರು ಕೊಟ್ಟ ತಪ್ಪಿಗೆ ನನಗೆ ಪೊಲೀಸರು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜುನೈದ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ಈ ಜುನೈದ್ ಯಾರಂತ ನಿಮಗೆ ಗೊತ್ತಿರಬೇಕಲ್ಲ. ಜಂತರ್ ಮಂತರ್ನಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ರು, ಸಾವಿರಾರು ಜನ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವರಿಗೆಲ್ಲ ಪ್ರತಿದಿನ ಊಟನ ಕೊಡ್ತಾ ಇದ್ರು. ಇದೇ ವಿಚಾರಕ್ಕೆ ನಾನು ಊಟ ಕೊಟ್ಟಿದ್ದೆ ತಪ್ಪಾಯ್ತಾ ಅಂತ ಹೇಳ್ಬಿಟ್ಟು ಅವರು ಅಳ್ತಾ ಇದ್ದಾರೆ. ಆದ್ರೆ ಜುನೈದ್ ಅವರೇ, ನೀವು ಊಟ ಕೊಟ್ಟಿದ್ದು ತಪ್ಪಲ್ಲ. ಸ್ಮಾಲ್ ಮೊಬೈಲ್ ಶಾಪ್ ಇಟ್ಕೊಂಡಿರೋ ನೀವು ಪ್ರತಿದಿನ ಜಂತರ್ ಮಂತರ್ನಲ್ಲಿ ಸೇರ್ತಾ ಇದ್ದ ಸಾವಿರಾರು ಜನಕ್ಕೆ 2 ಅಲ್ಲ 3 ಅಲ್ಲ 4 ಬಾರಿ ಊಟನ ಕೊಡ್ತಾ ಇದ್ರಿ. ಮಾಹಿತಿ ಪ್ರಕಾರ ಪ್ರತಿದಿನದ ಊಟದ ಖರ್ಚು 8 ರಿಂದ 10 ಲಕ್ಷ ಆಗ್ತಾ ಇತ್ತು ಅನ್ನೋ ವರದಿ ಇದೆ. ಅಂದ್ರೆ ಜುನೈದ್ ಅವರು ಪ್ರತಿಭಟನೆ ಮುಗಿಯುವವರೆಗೂ ಸಾವಿರಾರು ಜನಕ್ಕೆ ಊಟನ ಕೊಟ್ಟಿದ್ದಾರೆ. ಈಗ ಇದನ್ನೇ ಪೊಲೀಸರು ಕೇಳ್ತಾ ಇರೋದು, ಒಂದು ಸ್ಮಾಲ್ ಮೊಬೈಲ್ ಶಾಪ್ ಇಟ್ಕೊಂಡಿದ್ದ ನಿಮಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು, ಯಾರು ಕೊಟ್ರು, ಇಲ್ಲ ಬೇರೆ ಏನಾದ್ರೂ ನಿಮ್ಗೆ ಆದಾಯ ಇತ್ತಾ? ಇದೇ ಮಾಹಿತಿಯನ್ನ ಪೊಲೀಸರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸಾವಿರಾರು ಜನಕ್ಕೆ ಊಟ ಕೊಟ್ರು ಅಂತ ಹೇಳ್ಬಿಟ್ಟು ಪೊಲೀಸರು ಇವರನ್ನ ಕ್ವಶನ್ ಮಾಡಬಾರ್ದಿತ್ತಾ, ಲೆಕ್ಕಾಚಾರ ಕೇಳಬಾರ್ದಿತ್ತಾ? ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ.